ಯಾರಾದರೂ 2 lakh ಒಳಗಡೆ ಒಂದು ಒಳ್ಳೆ ಮೈಲೇಜ್ ಬರುವಂತಹ ಗಾಡಿ ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್ ಸೆಡಾನ್ ಅಂತ ಹೇಳ್ತೀನಿ. ಬರೀ 1,80,000ಕ್ಕೆ 10 ಮಾಡಲ್ ಡೀಸೆಲ್ ಇಂಜಿನ್ ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಸೊ 2008 ಮಾಡಲ್ ಫ್ಯಾಬಿಯಾ ನೋಡ್ತಾ ಇದ್ರೆ 2,20,000ಕ್ಕೆ ಫೈನಲ್ ಆಗುತ್ತೆ. ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ. ಬರೀ 4,75,000 ಹೇಳ್ತಿರೋದು, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಟ್ಟು ನಿಮಗೆ 4,50,000ಕ್ಕೆಲ್ಲ ಈ ಒಂದು ನಿಸಾನ್ ಟೆರೆನೋ ಮಾಡ್ಕೊಡ್ತೀವಿ. ಯಾರಾದರೂ ಬೇಕು ಅನ್ನೋರು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಬರೀ 2,20,000ಕ್ಕೆ ಸೇಲ್ ಸಿಗ್ತಾ ಇದೆ. 2013 ಮಾಡಲು ಡೀಸೆಲ್ ಇಂಜಿನ್ನು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 1,95,000ಕ್ಕೆ ಡೀಸೆಲ್ ಇಂಜಿನ್ ಸಿಗ್ತಾ ಇದೆ. ಆ್ಯಂಡ್ ಇದಕ್ಕೂ ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಯೂಶಲಿ ನಿಮಗೆ ಸ್ಯಾಂಟ್ರೋಗಳಿಗೆಲ್ಲ ಸರ್ವಿಸ್ ಹಿಸ್ಟ್ರಿ ಬಿಡಿ 1.5 ಲಕ್ಷ 2 ಲಕ್ಷ ಓಡಿರುತ್ತೆ. ಸೊ ಅದನ್ನು ಯಾವ ಥರ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಟ್ ಈ ಥರ ಕಂಡೀಷನ್ ಗಾಡಿಗಳು ತುಂಬ ಕಡಿಮೆ ಸಿಗುವಂಥದ್ದು ಮಾರ್ಕೆಟಲ್ಲಿ. 17 ಮಾಡಲ್ ಎಲೆಕ್ಟ್ರಿಕ್ ಕಾರ್ಗಳನ್ನೇ ಈ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ 20 ಮಾಡಲ್ 22 ರಿಜಿಸ್ಟ್ರೇಷನ್ ಕಾರ್ನ ಬರೀ 3,30,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತಾ ಇದ್ದೀವಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತು ಮತ್ತೊಮ್ಮೆ ನಮ್ಮದೇ ಶೋರೂಮ್ ಆದಂತಹ ಕಾರ್ ದುನಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಹೋದಾಗ ಒಂದು ಕ್ವಶನ್ ಕೇಳ್ತಾ ಇರ್ತೀವಿ, ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಶೋರೂಮ್ಗೆ ಏನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು. ಈ ಪ್ರಶ್ನೆನ ನೀವೇನಾದರೂ ನನಗೆ ಕೇಳಿದ್ರೆ, ನಿಮಗೇನಾದರೂ ಕ್ವಾಲಿಟಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ, ನೆಮ್ಮದಿಯಾಗಿ ನೀವು ಗಾಡಿ ತೊಗೊಂಡ್ಮೇಲೆ ಓಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಶೋರೂಮಿಗೆ ಬನ್ನಿ. ಯಾಕೆ ಅಂದರೆ ನಮ್ಮ ಹತ್ರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ, ನಾನ್ ಟ್ಯಾಂಪರ್ಡ್ ವೆಹಿಕಲ್ ಸಿಗುತ್ತೆ, ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿಗಳನ್ನೇ ನಾವು ಪ್ರಿಫರ್ ಮಾಡಿ ತೊಗೊಂಬರ್ತೀವಿ. ಆ್ಯಂಡ್ ಗಾಡಿ ಕಂಡೀಷನ್ ಅಂತೂ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಮ್ಮದು ಎವರ್ ಲಾಸ್ಟಿಂಗ್ ಕಾರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಟ್ಯಾಗ್ ಲೈನ್ ಇದೆ. ಅಂದರೆ ನೀವು ತೊಗೊಂಡಾದ್ಮೇಲೆ 1 ವರ್ಷ 2 ವರ್ಷ ಅಂತ ತೊಗೊಂಡ್ರೂ ಕೂಡ ಎವರ್ ಲಾಸ್ಟಿಂಗ್ ಅಂದರೆ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಗಾಡಿಗಳನ್ನೇ ನಾವು ಕೊಡ್ತೀವಿ. ಸೊ ಲೋನ್ ಕೂಡ ಸಿಗುತ್ತೆ. 2012 ಆ್ಯಂಡ್ ಅಬೋವ್ ಎಲ್ಲ ಗಾಡಿಗಳಿಗೆ ಲೋನ್ ಆಗುತ್ತೆ. ಸೊ ಇತ್ತೀಚೆಗಷ್ಟೇ ಒಂದು ವಿಡಿಯೋ ಮಾಡಿದ್ವಿ, ಆಲ್ಮೋಸ್ಟ್ 50% ಸ್ಟಾಕ್ ಬಂದುಬಿಟ್ಟು ಸೋಲ್ಡ್ ಔಟ್ ಆಗಿದೆ. ಝೈಲೋ ಆಗಿರ್ಬೋದು, XUV ಆಗಿರ್ಬೋದು, ಪಸಾಟ್ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಆ್ಯಂಡ್ ಸಾಕಷ್ಟು ವೆಹಿಕಲ್ಗಳು ಸೋಲ್ಡ್ ಔಟ್ ಆಗಿದೆ. ಇನ್ನೂ 50% ಸ್ಟಾಕ್ಸು ಅವೈಲೇಬಲ್ ಇದೆ. ಆ್ಯಂಡ್ ಸೇಮ್ ಡಿಸ್ಕೌಂಟು ಇಯರ್ ಎಂಡ್ ಆಫರ್ ಅಂತ ಹೇಳಿ ಕೊಟ್ಟಿದ್ವಿ. ಆ್ಯಂಡ್ ತುಂಬ ಜನ ಇಷ್ಟಪಟ್ಟರು ಕೂಡ. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಇತ್ತು ಕೂಡ. ಅದೇ ಒಂದು ಡಿಸ್ಕೌಂಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಇನ್ನೊಂದಷ್ಟು ಫೈನಲ್ ಪ್ರೈಸಸ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ಸ್ವಲ್ಪ ನೆಗೋಷಿಯಬಲ್ ಪ್ರೈಸಸ್ ಹೇಳಿ ಫೈನಲ್ ಮಾಡಿದ್ವಿ. ಸೊ ಇವಾಗ ಇನ್ನಷ್ಟು ಫೈನಲ್ ಪ್ರೈಸಸ್ನ ಹೇಳಿಬಿಟ್ಟು ನಿಮಗೆ ವಿಡಿಯೋದಲ್ಲಿ ಆಫರ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನಗೆ ಆಲ್ ಓವರ್ ಇಂಡಿಯಾ ಕಾರ್ ರಿವ್ಯೂವರ್ಸ್ಗಳು ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆಲ್ಲ ನಾನು ಕೇಳ್ತಾ ಇರ್ತೀನಿ, ನಿಮ್ಗೆ ಯಾವ ಕಾರ್ ಇಷ್ಟ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಕಾಮನ್ ಆಗಿ ಇಷ್ಟ ಆಗುವಂತಹ ಕಾರ್ ಅಂತ ಹೇಳಿದ್ರೆ ಅದು ಪೋಲೋ ನಮ್ಮ ಹತ್ರ ಇದೆ. ಲೇಟೆಸ್ಟ್ ಮಾಡಲ್ ಪೋಲೋಗಳಿಗೆ ಡಿಮ್ಯಾಂಡ್ ಜಾಸ್ತಿ. ಯಾಕೆ ಅಂದರೆ ಸ್ಟಾಪ್ ಆಗಿರೋದ್ರಿಂದ. 2020 ಮಾಡಲ್ ಪೋಲೋ ನೋಡ್ತಾ ಇದ್ದೀರಾ, ಸಿಂಗಲ್ ಓನರು, 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ತಿರ್ಬೋದು. ಹಾಗೆ ಇದು ಕಂಫರ್ಟ್ ಲೈನ್ ಪ್ಲಸ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟು, 1 ಲೀಟರ್ MPI ಇಂಜಿನ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಯಾಕೆಂದರೆ ಟರ್ಬೋ ಬರಲ್ಲ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಬರುತ್ತೆ. ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs ಬರುತ್ತೆ. ನಿಮಗೆ ಬ್ಯಾಕ್ ಕಂಫರ್ಟು ಅಂದರೆ ಸೆಕೆಂಡ್ ರೋ ಕಂಫರ್ಟ್ ಬಂದುಬಿಟ್ಟು ಅಷ್ಟಾಗಿ ಬರಲ್ಲ ಪೋಲೋದಲ್ಲಿ. ಅದೊಂದೇ ಮೈನಸ್ ಪಾಯಿಂಟು. ಅದನ್ನು ಬಿಟ್ಟರೆ ಪಂಚ್ ಆಗಿರ್ಬೋದು, ಅಂದರೆ ನೀವು ಓಡಿಸ್ಬೇಕಾದ್ರೆ ಆ ಒಂದು ಫೀಲ್ ಕೊಡುತ್ತಲ್ಲ, ಅದೆಲ್ಲ ಸಕ್ಕದಾಗಿ ಕೊಡುತ್ತೆ. ಆ್ಯಂಡ್ ಹೈವೇಲೆಲ್ಲ ಕಚ್ಕೊಂಡು ಹೋಗುತ್ತೆ. ಆ್ಯಂಡ್ ಗಾಡಿಯ ಎಕ್ಸ್ಟೀರಿಯರ್ ನೋಡ್ತಿರ್ಬೋದು, ಎಲ್ಲೂ ಕೂಡ ನಿಮಗೆ ಮೇಜರ್ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ ಆಗಲಿ ಏನೂ ಕೂಡ ಇಲ್ಲ. ಸ್ಪಾಯ್ಲರ್ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಹಾಗೆ ಗ್ರಾಫಿಕ್ಸ್ ನೋಡ್ತಿರ್ಬೋದು. ಸೊ ಮೈಲೇಜ್ ಅಂತ ಬಂದಾಗ ಸಿಟಿಲಿ ಒಂದು 13 ಕಿಲೋಮೀಟ್ರ್ ಬರುತ್ತೆ. ಹೈವೇಲಿ ಬಂದುಬಿಟ್ಟು ಒಂದು 15 ಕಿಲೋಮೀಟ್ರು ಮೈಲೇಜು 1 ಲೀಟರ್ MPIಲಿ ಬರುವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 7,35,000 ಹೇಳ್ತಿರೋದು. ಆಲ್ಮೋಸ್ಟ್ 7,20,000 ಹಂಗೆ ನಿಮಗೆ ಫೈನಲ್ ಮಾಡಿಕೊಡ್ತೀವಿ. ಆಲ್ಮೋಸ್ಟ್ ಫೈನಲ್ ಪ್ರೈಸಸ್ಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಸ್ವಲ್ಪ ಅಂದರೆ 5 lakhs ಮೇಲಿರುವಂತಹ ಗಾಡಿಗಳಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಇನ್ನಷ್ಟು ಬೆಸ್ಟ್ ಪ್ರೈಸು ಏನಾಗುತ್ತೆ ಅದನ್ನು ಮಾಡಿಕೊಡ್ತೀವಿ ಬೇಕಾದ್ರೆ. ಬಟ್ ಮಿಕ್ಕಿದೆಲ್ಲ ಗಾಡಿಗಳಿಗೆ ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಮಿಡ್ ಸೆಗ್ಮೆಂಟ್ ಗಾಡಿಗಳಿದೆ. ಅದಾದಮೇಲೆ ಲೋ ಬಜೆಟ್ ಗಾಡಿಗಳು ಈವನ್ 1.5 lakh ರೇಂಜಲ್ಲೂ ಕೂಡ ಅವೈಲೇಬಲ್ ಇದೆ. ಅದು ಕೂಡ ಕ್ವಾಲಿಟಿ ಕಾರ್ಗಳು ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ. ಅದು ತುಂಬ ಕಡೆ ಸಿಗಲ್ಲ. ಇದು ಬಂದ್ಬಿಟ್ಟು 2016 ಮಾಡಲ್ ಬಲಿನೋ ನೋಡ್ತಾ ಇದ್ದೀರಾ. ಫುಲ್ಲಿ ಟಾಪ್ ಎಂಡು ಆಲ್ಫಾ ಅಂತ ಹೇಳಿದಾಗ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ನ್ಯಾವಿಗೇಷನ್ ಕೂಡ ಬರುತ್ತೆ. ಸೊ ಆಟೋ ಫೋಲ್ಡಿಂಗ್ VRVMs ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ರೇರ್ ಡಿಫಾಗರು, ವೈಪರು ಎಲ್ಲ ಫೀಚರ್ಸು ಬರುವಂಥದ್ದು. ಬ್ಯೂಟಿಫುಲ್ ಪ್ರೀಮಿಯಂ ಹ್ಯಾಚ್ ಪ್ಯಾಕ್ ಅಂತ ಹೇಳಿದ್ರೆ ಬಲಿನೋ. ನಿಮಗೆ ಲುಕ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಕ್ರೋಮ್ ಎಲಿಮೆಂಟ್ಸ್ ಎಲ್ಲ ಇನ್ನಷ್ಟು ಆ್ಯಡ್ ಮಾಡುತ್ತೆ. ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಈ ಕಡೆ ಬರುತ್ತೆ ನೋಡ್ತಿರ್ಬೋದು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಬರೀ 5,98,000ಕ್ಕೆ ಫೈನಲ್ ಪ್ರೈಸ್ ಮಾಡಿಕೊಡ್ತಾ ಇದ್ದೀವಿ. 2016 ಮಾಡಲ್ ಬಲಿನೋ ಸಿಂಗಲ್ ಓನರ್ ವೆಹಿಕಲ್ ಇದು.
ನೋಡ್ತಿರ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಆಲ್ಮೋಸ್ಟ್ 90,000+ ಕಿಲೋಮೀಟರ್ ಓಡಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈಚ್ ಆ್ಯಂಡ್ ಎವ್ರಿ ಸರ್ವಿಸು ಕೂಡ ಶೋರೂಮಲ್ಲೇ ಮಾಡಿರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಸೇಮ್ ರೆಡ್ ಕಲರಲ್ಲಿ ನನಗೊಂದು ಕಾಂಪ್ಯಾಕ್ಟ್ SUV ಬೇಕು ಅಂತ ಹೇಳಿದ್ರೆ ಇಕೋಸ್ಪೋರ್ಟ್ ಇದೆ. ಇಕೋಸ್ಪೋರ್ಟ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಯಾವ ಥರ ನಾನು ಪೋಲೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದೆ, ಇಕೋಸ್ಪೋರ್ಟ್ ಕೂಡ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾಂಪ್ಯಾಕ್ಟ್ SUV. ಅದು ಹ್ಯಾಚ್ ಪ್ಯಾಕು, ಇದು ಕಾಂಪ್ಯಾಕ್ಟ್ SUV. ಯಾಕೆಂದರೆ ಅಷ್ಟು ರಗಡಾಗಿರುತ್ತೆ ಆ್ಯಂಡ್ ಒಂಥರ ಮ್ಯಾನ್ಲಿ ವೆಹಿಕಲ್ ಅಂತ ಹೇಳ್ಬೋದು. ಈಚ್ ಆ್ಯಂಡ್ ಎವ್ರಿಥಿಂಗ್ ಅಂದರೆ ನಿಮಗೇನು ಒಳಗಡೆ ಪಾರ್ಟ್ಸ್ ಇದೆ, ಯಾವುದೂ ಕೂಡ ಔಟ್ಡೇಟ್ ಆಗಿಲ್ಲ. ಇವಾಗಲೂ ಕೂಡ 2017 ಮಾಡಲ್ 18 ರಿಜಿಸ್ಟ್ರೇಷನ್ ಇಕೋಸ್ಪೋರ್ಟ್ ನೋಡ್ತಾ ಇದ್ದೀರಾ. ಡೀಸೆಲ್ ವೇರಿಯಂಟ್ ಇದು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸೊ 100 bhp ಪವರ್ ಬರುತ್ತೆ, ಮೋರ್ ದ್ಯಾನ್ ಪೋಲೋ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಸ್ಟೆಬಿಲಿಟಿ ಬಂದ್ಬಿಟ್ಟು ಪೋಲೋಗಿಂತ ಚೆನ್ನಾಗಿ ಬರುತ್ತೆ ಇದು. ಸೆಕೆಂಡ್ ರೋ ಕಂಫರ್ಟ್ ಕೂಡ ಪೋಲೋಗಿಂತ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿನೇ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ತೊಗೋಬೇಕಾದ್ರೆ ಪೋಲೋ ಇಲ್ಲ ಇಕೋಸ್ಪೋರ್ಟ್ ಅಂದ್ಬಿಟ್ಟು ತುಂಬ ಕನ್ಫ್ಯೂಸ್ ಆಗಿದೆ. ಫೈನಲಾಗಿ ಇದನ್ನೇ ತೊಗೊಂಡೆ. ಯಾಕೆ ಅಂದರೆ ಸ್ಪೇಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಫ್ಲೋಟಿಂಗ್ ಡಿಸ್ಪ್ಲೇ ಕೂಡ ಬರುತ್ತೆ. ಆಲ್ಮೋಸ್ಟ್ 8 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು. ಅದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ಸಪೋರ್ಟ್ ಆಗುವಂಥದ್ದು. ರೆಡ್ ಕಲರು ಎಲ್ರಿಗೂ ಇಷ್ಟ ಆಗುತ್ತೆ. LED DRLs ಬರುತ್ತೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 7,50,000 ಹೇಳ್ತಿರೋದು. ಫೈನಲ್ ಪ್ರೈಸ್ ಅಂತ ಬಂದಾಗ 7,35,000ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀವಿ. ಆಲ್ಮೋಸ್ಟ್ ಫುಲ್ ಆ್ಯಂಡ್ ಫೈನಲ್ಲೇ. ಸೊ ಇದರಲ್ಲಿ ಕ್ಲಚ್ ಒಂದು ರೀಪ್ಲೇಸ್ ಮಾಡ್ಕೋಬೇಕು. ಕ್ಲಚ್ ಸ್ವಲ್ಪ ಹಾರ್ಡ್ ಆಗಿದೆ. ಅಂದರೆ ಏನಿದೆ ಅದನ್ನು ಹೇಳ್ಬಿಡ್ತೀವಿ ಆ್ಯಸ್ ಇಟ್ ಈಸ್ ಕಂಡೀಷನ್ನು. ನಾವು ಆ ಥರ ಏನಿಲ್ಲ. ಬನ್ನಿ ಬೇಕಾದ್ರೆ ಆಲ್ಮೋಸ್ಟ್ ಫೈನಲ್ ಪ್ರೈಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿ ಮಾಡಿಕೊಡೋಣ. ಸೊ ಕ್ಲಚ್ಚು ಕೂಡ ರೀಪ್ಲೇಸ್ ಮಾಡಿ ಕೊಡ್ತೀವಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಯಾರಾದರೂ ಬಜೆಟಲ್ಲಿ ಒಂದು 5 lakh ಒಳಗಡೆ ಒಂದು ಒಳ್ಳೆ SUV ಬೇಕು, ಕಾಂಪ್ಯಾಕ್ಟ್ SUV ಬೇಕು ಅಂತ ಹೇಳಿದ್ರೆ ನಿಮಗೆ ನಿಸಾನ್ ಟೆರೆನೋ ನೋಡ್ಬೋದು. ಯಾಕೆಂದರೆ ಸೇಮ್ ವೆಹಿಕಲ್ಲೇ ಡಸ್ಟರು, ಓನ್ಲಿ ಬ್ಯಾಡ್ಜಿಂಗ್ ಮಾತ್ರ ಚೇಂಜ್ ಆಗುವಂಥದ್ದು. ಇದು ಬಂದು 14 ಮಾಡಲ್ 15 ರಿಜಿಸ್ಟ್ರೇಷನ್ನು ಟೆರೆನೋ ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ಲು. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದ್ಬಿಟ್ಟು ಸರ್ಕ್ಯೂಟೈ ಬ್ರ್ಯಾಂಡ್ದು ಹಾಕಿದ್ದಾರೆ. ಅದು ಡೈಮಂಡ್ 2K ಸಿಸ್ಟಮ್ಮು, ಓಕೆನಾ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಕೂಡ ಇದಕ್ಕೆ ಇನ್ಸ್ಟಾಲ್ ಮಾಡಿರುವಂಥದ್ದು. XL ವೇರಿಯಂಟ್ ಇದು. ಪೆಟ್ರೋಲ್ ಇಂಜಿನ್ನು, 1.3 ಲೀಟರ್ ಪೆಟ್ರೋಲು. ಸೊ ಇದರಲ್ಲಿ 2 ಥರ ಬರುತ್ತೆ. 1.5 ಲೀಟರ್ ಪೆಟ್ರೋಲು ಆ್ಯಂಡ್ 1.3 ಲೀಟರ್ ಪೆಟ್ರೋಲು. 1.5 ಲೀಟರ್ ಪೆಟ್ರೋಲು ಸ್ವಲ್ಪ ಮೈಲೇಜ್ ಕಮ್ಮಿ ಬರುತ್ತೆ. ಬಟ್ 1.3 ಲೀಟರ್ ಪೆಟ್ರೋಲಲ್ಲಿ ಯಾರಾದರೂ ಪೆಟ್ರೋಲ್ ಇಂಜಿನ್ ಲವರ್ಸ್ಗೆ ಒಳ್ಳೆ ಗಾಡಿ. ಯಾಕೆಂದರೆ ಮೈಲೇಜ್ ಕೂಡ ಚೆನ್ನಾಗಿ ಬರುವಂಥದ್ದು. ಸಿಟಿಲಿ ಒಂದು 13ರಿಂದ 14 ತನಕ ಬರುತ್ತೆ. ಹೈವೇಲಿ ಬಂದ್ಬಿಟ್ಟು 15 to 16 ಅಂತೂ ಬಂದೇ ಬರುತ್ತೆ. ಆ್ಯಂಡ್ ಪವರ್ ಕೂಡ ಡೀಸೆಂಟಾಗಿರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 4,75,000 ಹೇಳ್ತಿರೋದು. ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಟ್ಟು ನಿಮಗೆ 4,50,000ಕ್ಕೆಲ್ಲ ಈ ಒಂದು ನಿಸಾನ್ ಟೆರೆನೋ ಮಾಡಿಕೊಡ್ತೀವಿ. ಯಾರಾದರೂ ಬೇಕು ಅನ್ನೋರು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಮಿಡ್ ವೇರಿಯಂಟ್ ಇದು. ಸೊ ಹಾಗಾಗಿನೇ ನೋಡ್ತಿರ್ಬೋದು ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಅಲಾಯ್ ವೀಲ್ಸ್. ಆ್ಯಕ್ಚುಲಿ ಇವರು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು, ಚೆನ್ನಾಗಿದೆ. ಆ್ಯಂಡ್ ಟೈರು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿರೋದು. ತೊಗೊಂಡೋಗಿ ಟೈರಿಗೆ ಖರ್ಚು ಮಾಡಬೇಕು ಆ ಥರ ಏನೂ ಇಲ್ಲ. ಗಾಡಿ ಅಂತೂ ಚೆನ್ನಾಗಿದೆ. ಯಾರಾದರೂ ಪೆಟ್ರೋಲ್ ಇಂಜಿನ್ ಬೇಕು ಅನ್ನೋರು ಆರಾಮಾಗಿ ತೊಗೋಬೋದು. ಇದು ಸಬ್ 4 ಮೀಟರ್ ಅಲ್ಲ, ಇದು ಪ್ರಾಪರ್ 4 ಮೀಟರ್ ಅಂದರೆ ಕ್ರೆಟಾ ಕಾಂಪಿಟೇಟರ್. ಇದು ಸ್ಪೇಸ್ ಎಲ್ಲ ಅದೇ ಥರ ಬರುತ್ತೆ. ನೆಕ್ಸ್ಟ್ ವೆಹಿಕಲು ಯಾರಾದರೂ ಪ್ರೈಸಿಂಗಲ್ಲಿ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದರೆ ಫೋರ್ಡ್ ಫಿಯೆಸ್ಟಾ ಇದೆ. ಇದು ಬರೀ 1,80,000ಕ್ಕೆಲ್ಲ ನಿಮಗೆ ಸಿಗುತ್ತೆ. 2010 ಮಾಡಲ್ ಫೋರ್ಡ್ ಫಿಯೆಸ್ಟಾ, ಸೆಕೆಂಡ್ ಓನರು, 90,000 ಕಿಲೋಮೀಟ್ರ್ ಡ್ರಿವನ್ ಆಗಿದೆ. TDCI ಡೀಸೆಲ್ ಇಂಜಿನ್ ಇದು. ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ಯಾರಾದರೂ 2 lakh ಒಳಗಡೆ ಒಂದು ಒಳ್ಳೆ ಮೈಲೇಜ್ ಬರುವಂತಹ ಗಾಡಿ ನೋಡ್ತಾ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್ ಸೆಡಾನ್ ಅಂತ ಹೇಳ್ತೀನಿ. ಬರೀ 1,80,000ಕ್ಕೆ 10 ಮಾಡಲ್ ಡೀಸೆಲ್ ಇಂಜಿನ್ ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಮೈಲೇಜ್ ಅಂತ ಬಂದರೆ 20+ ಮೈಲೇಜ್ ನಿಮಗೆ ಬಂದೇ ಬರುತ್ತೆ. ಫೋರ್ಡ್ ಯಾವತ್ತೂ ಕೂಡ ನೀವು ಟ್ರಸ್ಟ್ ಮಾಡ್ಬೋದು, ಆ ಥರ ಒಂದು ಕ್ವಾಲಿಟಿ ಇರುವಂತಹ ಗಾಡಿ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮತ್ತೊಂದು ಇಕೋಸ್ಪೋರ್ಟ್ ಇದೆ. ಯಾರಾದರೂ ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ 3 ಗಾಡಿ ಅವೈಲೇಬಲ್ ಇದೆ. ಸೊ ಈ ಇಕೋಸ್ಪೋರ್ಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ 2014 ಮಾಡಲು 93,000 ಕಿಲೋಮೀಟ್ರನ್ನು ಓಡಿದೆ. ಗಾಡಿ ಅಂತೂ ಸೂಪರ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್ಲು, TDCI ಟಾಪ್ ಆ್ಯಂಡ್ ಇದು ಕೂಡ. ಆ್ಯಂಡ್ ಟೈಟಾನಿಯಮ್ಮು ನೋಡ್ತಿರ್ಬೋದು. ಸೀಟ್ ಕವರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABSಸು, ಸ್ಕಫ್ ಪ್ಲೇಟ್ ಕೂಡ ಹಾಕಿದ್ದಾರೆ. ಇಲ್ಯುಮಿನೇಟೆಡ್ ಸ್ಕಫ್ ಪ್ಲೇಟ್ ಅದು ಕೂಡ. ರೇರಲ್ಲೂ ಒಳ್ಳೆ ಸ್ಪೇಸ್ ಬರುತ್ತೆ. ಆ್ಯಂಡ್ ಈವನ್ ರಿಫ್ಲೆಕ್ಟರ್ಸ್ ಕೂಡ ಲೈಟ್ ಬರುವಂಥದ್ದು ಹಾಕಿರುವಂಥದ್ದು. ಸೊ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. ಏನೂ ಕೂಡ ನೀವು ಚೇಂಜ್ ಮಾಡಿಸ್ಬೇಕು ಆ ಥರ ಏನಿಲ್ಲ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,55,000 ಹೇಳ್ತಿರೋದು. ಅದರಲ್ಲೂ ನೆಗೋಷಿಯಬಲ್ ಮಾಡಿ ಮಾಡಿಕೊಡ್ತೀವಿ. ಸೊ ಇದೊಂದು ಗಾಡಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಫೈನಲ್ ಪ್ರೈಸ್ ನೀವು ಕೇಳಿ ಆ ಪ್ರೈಸ್ಗೆ ಆಗುತ್ತೆ ಅಂದರೆ ನಾವು ಮಾಡಿಕೊಡ್ತೀವಿ. ಫಸ್ಟ್ ಗಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಓಕೆನಾ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಜಾಝ್ ಇದೆ. ಸೊ ಜಾಝು ಐ ಡೋಂಟ್ ನೋ ಕಲರು ಮೈನಸ್ಸೋ ಏನೋ ಗೊತ್ತಿಲ್ಲ, ಬಟ್ 1-2 ತಿಂಗಳಾಯಿತು. ಬಟ್ ಆದರೂ ಕೂಡ ಗಾಡಿ ಚೆನ್ನಾಗಿದೆ.
ಬರೀ 15,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಸ್ಪಾಯ್ಲರ್ ಎಲ್ಲ ಹಾಕಿದ್ದಾರೆ. ಆಲ್ಮೋಸ್ಟ್ 1.35 ಲ್ಯಾಕ್ ವರ್ತು ಆಕ್ಸೆಸರೀಸ್ ಇದಕ್ಕೆ ಫಿಟ್ ಮಾಡಿರುವಂಥದ್ದು. ಡೈಮಂಡ್ ಕಿಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ, ಟೈಲ್ ಲ್ಯಾಂಪ್ ಚೇಂಜ್ ಮಾಡಿದ್ದಾರೆ, ಫುಲ್ ಕಂಪ್ಲೀಟ್ ಕಾರ್ನ ಡ್ಯಾಂಪಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀರಲ್ಲ, ಮಾರ್ವಿನ್ ಅವ್ರದ್ದು ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ. ಸೊ ಇದು ಮಿಡ್ ವೇರಿಯಂಟು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಒಂದು ಬರ್ತಾ ಇರಲಿಲ್ಲ, ಕಸ್ಟಮರು ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಏರ್ ಫಿಲ್ಟ್ರ್ ಬಂದ್ಬಿಟ್ಟು BMCದು ಹಾಕ್ಕೊಂಡಿದ್ದಾರೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡು. ಸೊ ಗಾಡಿ ಅಂತೂ ಸಕ್ಕದಾಗಿದೆ. ಯಾರಾದರೂ ಅಂದರೆ ಲೋ ಮೈಲೇಜ್ ಓಡಿರುವಂತಹ ಗಾಡಿ ವಿತಿನ್ 6 ಲ್ಯಾಕ್ ಬೇಕು, ಲೋನ್ ಕೂಡ ಆಗಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಬರೀ 5,35,000ಕ್ಕೆ ಈ ಗಾಡಿನ 2017 ಮಾಡೆಲ್ ಜಾಝು ಸೆಕೆಂಡ್ ಓನರ್ನ ಫೈನಲ್ ಮಾಡಿಕೊಡ್ತೀವಿ. ಇದಕ್ಕೆ ನೀವು ಎಷ್ಟು ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಒಂದು 1 ಲಕ್ಷ ತೊಗೊಂಬಂದ್ರೆ ಸಾಕು ಡೌನ್ ಪೇಮೆಂಟು, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀವಿ. ಅದಕ್ಕಿಂತ ಕಮ್ಮಿ ತೊಗೊಂಬಂದರೂ ಆಗುತ್ತೆ, ಬಟ್ ಪ್ರೊಫೈಲ್ ಚೆನ್ನಾಗಿರಬೇಕು. ಬಟ್ ಬೇಡ, 1 ಲಕ್ಷ ಅಂದರೆ ಇಟ್ಕೊಂಡೇ ಬನ್ನಿ ತಲೆಯಲ್ಲಿ. ಡೈರೆಕ್ಟಾಗಿ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನೋಡ್ತಿರ್ಬೋದು. ಯಾರಾದರೂ ಒಂದು ಸ್ಪೋರ್ಟಿ ಸೆಡಾನ್ ನೋಡ್ತಾ ಇದ್ದರೆ, ಮೊನ್ನೆ ಪಸಾಟ್ ನಾವು ವಿಡಿಯೋ ಹಾಕಿದ್ಮೇಲಂತೂ ಆಲ್ಮೋಸ್ಟ್ 8 ಲಕ್ಷ ವ್ಯೂಸ್ ಹೋಗಿದೆ. ಅದಕ್ಕೇನಿಲ್ಲ ಅಂದ್ರೂ ಒಂದು 5,000 ಜನ ಕಾಲ್ ಮಾಡಿದ್ದಾರೆ. ಓಕೆನಾ, ಅದು ಇಮಿಡಿಯೇಟಾಗಿ ಬುಕ್ ಆಗೋಯ್ತು, ಬಟ್ ಆದರೂ ಕೂಡ ಕಾಲ್ ಬರ್ತಾಯಿದೆ. ಆಮೇಲೆ ಸೋಲ್ಡ್ ಅಂತ ಅದನ್ನು ಇದು ಮಾಡಿದ್ದೀನಿ. ಆ ಗಾಡಿ ಕೇಳೋರೆಲ್ಲ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಬೇಕು ಸರ್, ಅದೇ ಥರ ಇರಬೇಕು ಅಂತ ಹೇಳ್ತಾಯಿದ್ರು. ಪಸಾಟ್ ಮತ್ತು ಇಮಿಡಿಯೇಟಾಗಿ ಸಿಗೋದು ಸ್ವಲ್ಪ ಕಷ್ಟನೇ, ಅಂದರೆ ನಾವು ಸ್ವಲ್ಪ ಕ್ವಾಲಿಟಿ ಕಾರ್ನೇ ಹುಡ್ಕೋದ್ರಿಂದ. ಸೊ ಈ ಕಾರ್ ಸಿಕ್ಕಿದೆ, ಇದು ತುಂಬಾ ಚೆನ್ನಾಗಿದೆ. 2011 ಮಾಡೆಲ್, ಸೆಕೆಂಡ್ ಓನರ್, 89,000 ಕಿಲೋಮೀಟ್ರ್ ಡ್ರಿವನ್ ಆಗಿದೆ. ಇದರಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಪವರು, TSI ಇಂಜಿನ್ ಇದು ಕೂಡ. ಓಕೆನಾ, ಅಂದರೆ ಟರ್ಬೋ ಇಂಜಿನ್ನು, ಪೆಟ್ರೋಲ್ ಇಂಜಿನು. ಸೊ ಇದು ಬಂದ್ಬಿಟ್ಟು 157 BHP ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಹೈವೇಲೆಲ್ಲ ಇದು ಕೂಡ 190+ ಹೋಗುವಂತಹ ಗಾಡಿ. ಸ್ಟೆಬಿಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಮತ್ತು ನಿಮಗೆ ಪ್ರೊಜೆಕ್ಟೆಡ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು. ಸೊ ಎಲ್ಲ ಫೀಚರ್ಸು ಬರುತ್ತೆ. ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ. ಆ್ಯಂಡ್ ಟೈರ್ಸು ಕೂಡ ಚೆಕ್ ಮಾಡ್ಕೋಬೋದು. ಮಿಚ್ಲಿನ್ ಟೈರ್ಸು ಎಲ್ಲ ಆಲ್ 4 ಬ್ರ್ಯಾಂಡ್ ನ್ಯೂ ಮಿಚ್ಲಿನ್ ಟೈರ್ಸು ಇರೋವಂಥದ್ದು. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಮೋರ್ ದ್ಯಾನ್ 490 ಲೀಟರ್ಸು ಬೂಟ್ ಸ್ಪೇಸ್ ಕೂಡ ಬರುವಂಥದ್ದು ನೋಡ್ತಿರ್ಬೋದು. ಆ್ಯಕ್ಚುಲಿ 500+ ಲೀಟರ್ಸ್ ಬರುತ್ತೆ ಅನಿಸುತ್ತೆ. ಬೂಟ್ ಸ್ಪೇಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ಯಾರಾದರೂ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸು ವಿತಿನ್ 4 ಲ್ಯಾಕ್ ಬೇಕು ಅನ್ನೋರು ಈ ಗಾಡಿ ನೋಡ್ಬೋದು. ಸೊ ಇದು ಒಳ್ಳೆ ಪವರ್ ಇರುವಂತಹ ಗಾಡಿ. ಸೊ ಹಾಗಾಗಿ ಮೈಲೇಜ್ ಸ್ವಲ್ಪ ಕಮ್ಮಿ ಕೊಡುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,25,000. ಆಲ್ಮೋಸ್ಟ್ ಫೈನಲ್ ಪ್ರೈಸ್ಗಳನ್ನ ಹೇಳ್ತಾ ಇರೋದು. ದೂರದಿಂದ ಬರೋರಿಗೆಲ್ಲ ಹೆಲ್ಪ್ ಆಗಲಿ, ನೋಡಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬನ್ನಿ, ಗಾಡಿ ನೋಡಿ, ಗಾಡಿ ನೋಡ್ಬಿಟ್ಟು ಬೆಲೆ ಕೇಳಿ ಅಂತ ಹೇಳ್ತೀನಿ. ಸೊ ಇದು ಆಲ್ಮೋಸ್ಟ್ ಫೈನಲ್ ಪ್ರೈಸು. ಮಿಚ್ಲಿನ್ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸು, ಟಾಪ್ ಆ್ಯಂಡ್ ವೆಹಿಕಲ್ ಇದು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ರೇರ್ AC ವೆಂಟ್ಸ್ ಆಗಿರ್ಬೋದು, ಇಂಥ ಫೀಚರ್ಸ್ ಇಲ್ಲ ಅಂತಿಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಇದು. ಓಕೆನಾ, ಪೆಟ್ರೋಲ್ ಇಂಜಿನ್ನು. ನೆಕ್ಸ್ಟ್ ಒಂದು ಫ್ಯಾಬಿಯಾ ಇದೆ. ಯಾರಾದರೂ ಬಜೆಟಲ್ಲಿ ಒಂದು ಒಳ್ಳೆ ವೆಹಿಕಲ್ ನೋಡ್ತಾ ಇದ್ದರೆ, ಸೊ ಇದೊಂದೇ ವೆಹಿಕಲ್ ಆ್ಯಕ್ಚುಲಿ 3rd ಓನರ್ ವೆಹಿಕಲ್ ನಮ್ಮ ಶೋರೂಮಲ್ಲಿ ಇರುವಂಥದ್ದು. ಬಟ್ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ, ಹಂಗಾಗಿನೇ ತೊಗೊಂಬಂದಿದ್ದೀವಿ. ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ. 2009 ಮಾಡಲು, ಪೆಟ್ರೋಲ್ ಇಂಜಿನ್, 3rd ಓನರ್ ವೆಹಿಕಲ್ ಇದು. 82,000 ಕಿಲೋಮೀಟರ್ ರೋಡ್ ಇದೆ. ಎಲಿಗೆನ್ಸು, ಟಾಪ್ ಎಂಡು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ನೀವು ಕಂಪೇರ್ ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ನೀವು ಯಾವ ವೇರಿಯಂಟ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ. ನಮ್ಮ ಹತ್ರ ಇರುವಂಥದ್ದು ಟಾಪ್ ಎಂಡ್ ವೇರಿಯಂಟು, ಬೇರೆ ಕಡೆ ಅದು ಬೇಸಿಕ್ ವೇರಿಯಂಟ್ ಇರ್ಬೋದು, ಅದನ್ನು 2 ಲಕ್ಷಕ್ಕೆ ಕೊಡ್ತಾ ಇರ್ಬೋದು. ಬಟ್ ನಾವು ಕೊಡ್ತಿರೋದು ಟಾಪ್ ಎಂಡ್ ವೇರಿಯಂಟು. ಸೊ 2008 ಮಾಡೆಲ್ 3rd ಓನರ್ ಫ್ಯಾಬಿಯಾ ನೋಡ್ತಾ ಇದ್ದರೆ 2,20,000ಕ್ಕೆ ಫೈನಲ್ ಆಗುತ್ತೆ. ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಸೆಲೆರಿಯೋ ಇದೆ. 2019 ಮಾಡೆಲ್ ಸೆಲೆರಿಯೋ ನೋಡ್ತಾ ಇದ್ದೀರಾ. ಸೆಕೆಂಡ್ ಓನರು, 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ, ನೋಡ್ತಿರ್ಬೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ABS ಆಗಿರ್ಬೋದು ಎಲ್ಲ ಬರುತ್ತೆ. ಯಾಕೆಂದರೆ ಟಾಪ್ ಎಂಡ್ ಇದು ZXi. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಚಾನ್ಸ್ ಪ್ರೈಸು 2019 ಮಾಡೆಲ್ ಸೆಲೆರಿಯೋ ಈ ಪ್ರೈಸ್ಗೆ ಎಲ್ಲೂ ಕೂಡ ಸಿಗಲ್ಲ. 4,45,000 ಫೈನಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ನೋಡಿಕೊಂಡು ಆರಾಮಾಗಿ ತೊಗೋಬೋದು. ನೆಕ್ಸ್ಟ್ ವೆಹಿಕಲ್ಲು ಬಜೆಟಲ್ಲಿ ನೋಡ್ತಾ ಇದ್ದರೆ ಬರೀ 2,20,000ಕ್ಕೆ ಸೇಲ್ ಸಿಗ್ತಾ ಇದೆ. 2013 ಮಾಡೆಲು ಡೀಸೆಲ್ ಇಂಜಿನ್ನು, ಸೇಲು, 92,000 ಕಿಲೋಮೀಟ್ರ್ ಡ್ರಿವನ್ ಆಗಿದೆ. ಇದು ಕೂಡ 20+ ಮೈಲೇಜ್ ಬರುವಂತಹ ವೆಹಿಕಲ್ಲು. 12 ಮಾಡೆಲ್ ಆ್ಯಂಡ್ ಎಬೋ ಲೋನ್ ಆಗುತ್ತೆ. ಸೊ ಇದಕ್ಕೆ ಬರೀ 1 ವರ್ಷ ಲೋನ್ ಆಗುತ್ತೆ. ಯಾಕೆಂದರೆ ಶವರ್ಲೆ ಆಗಿರೋದ್ರಿಂದ ಬರೀ ಕರ್ನಾಟಕದವ್ರಿಗಷ್ಟೇ, ಅಂದರೆ ಬೆಂಗಳೂರಲ್ಲಿ ಇರೋವಂಥವ್ರಿಗಷ್ಟೇ ಲೋನ್ ಆಗ್ತಿರುವಂಥದ್ದು ಈ ಗಾಡಿ. ಬರೀ 2,90,000 ಹೇಳ್ತಿರೋದು. ಸೊ ಇವಾಗ 2,20,000ಕ್ಕೆಲ್ಲ ಫೈನಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟಾಟಾ ಇಂಡಿಕಾ ಇದೆ, ನೋಡ್ತಿರ್ಬೋದು. ಟಾಟಾ ಇಂಡಿಕಾ ವಿಸ್ತಾ ಇದು. 2010 ಮಾಡಲು ಡೀಸೆಲ್ ಇಂಜಿನ್ನು, 89,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಗಾಡಿ ಅಂತೂ ಸಕ್ಕತ್ತಾಗಿದೆ.
ನೋಡ್ತಿರ್ಬೋದು ಎಲ್ಲ ಫೀಚರ್ಸು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 1,95,000ಕ್ಕೆ ಡೀಸೆಲ್ ಇಂಜಿನ್ ಸಿಗ್ತಾ ಇದೆ. ಇದು ಕೂಡ 20+ ಮೈಲೇಜ್ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಬಜೆಟಲ್ಲಿ ವೆಹಿಕಲ್ ನೋಡ್ತಾ ಇದ್ದರೆ ಸ್ಯಾಂಟ್ರೋ ಇದೆ. 2005 ಮಾಡೆಲ್ ಸ್ಯಾಂಟ್ರೋ. ಇದು ಸಿಂಗಲ್ ಓನರ್ ಸ್ಯಾಂಟ್ರೋಗಳು ತುಂಬ ಕಡಿಮೆ ಸಿಗೋವಂಥದ್ದು ನಿಮಗೆ ಮಾರ್ಕೆಟಲ್ಲಿ. ಬರೀ 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆ್ಯಂಡ್ ಇದಕ್ಕೂ ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಯೂಶ್ವಲಿ ನಿಮಗೆ ಸ್ಯಾಂಟ್ರೋಗಳಿಗೆಲ್ಲ ಸರ್ವಿಸ್ ಹಿಸ್ಟ್ರಿ ಬಿಡಿ 1.5 ಲಕ್ಷ 2 ಲಕ್ಷ ಓಡಿರುತ್ತೆ. ಸೊ ಅದನ್ನು ಯಾವ ಥರ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಟ್ ಈ ಥರ ಕಂಡೀಷನ್ ಗಾಡಿಗಳು ತುಂಬ ಕಡಿಮೆ ಸಿಗುವಂಥದ್ದು ಮಾರ್ಕೆಟಲ್ಲಿ. ಬರೀ 1,50,000ಕ್ಕೆ ಸಿಂಗಲ್ ಓನರ್ ಸ್ಯಾಂಟ್ರೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ಲು ನೋಡ್ತಿರ್ಬೋದು, ಒಂದು ಫಿಗೋ ಇದೆ. 2,10,000ಕ್ಕೆಲ್ಲ ಆಗುತ್ತೆ. 2010 ಮಾಡೆಲ್ ಪೆಟ್ರೋಲ್ ಇಂಜಿನು, ಸೆಕೆಂಡ್ ಓನರು, 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ನೋಡ್ತಿರ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು 1,95,000 ಅಲ್ಲ 2,10,000ಕ್ಕೆಲ್ಲ ಫೈನಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ನೀವೇನಾದರೂ 3 ಲಕ್ಷದೊಳಗಡೆ ಒಂದು ಹ್ಯಾಚ್ ಪ್ಯಾಕ್ ನೋಡ್ತಾ ಇದ್ದರೆ, ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ಗಳು ಸಾಕಷ್ಟು ವೆಹಿಕಲ್ ಇದೆ. ನೋಡ್ತಿರ್ಬೋದು ಹ್ಯಾಚ್ ಪ್ಯಾಕ್ಗಳು. ಇದು ಬಂದ್ಬಿಟ್ಟು 11 ಮಾಡೆಲ್ ಸಿಂಗಲ್ ಓನರ್ ಐಟನ್ ನೋಡ್ತಾ ಇದ್ದೀರಾ. ಸ್ಪೋರ್ಟ್ಸ್ ವೇರಿಯಂಟು, ಮಿಡ್ ವೇರಿಯಂಟು. ಇಂಟೀರಿಯರ್ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಿರೋದು. ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಸೊ ಈ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಯಾಕೆಂದರೆ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಆಗಿರೋದ್ರಿಂದ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಅದನ್ನು ಮಾಡಿಕೊಡ್ತೀವಿ. ಡೈರೆಕ್ಟ್ ಕಸ್ಟಮರ್ ಹತ್ರನೇ ಮಾತಾಡಿಸಿ ಮಾಡಿಸ್ಕೊಡ್ತೀವಿ. ಬಟ್ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ಇದು ಬಂದ್ಬಿಟ್ಟು 11 ಮಾಡಲ್ಲು. ಐಟನ್ ತೊಗೊಳ್ಳೋ ಬದಲು ಇದನ್ನು ತೊಗೋತೀನಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ 1 ಲ್ಯಾಕು ಸೇವ್ ಆಗುವಂಥದ್ದು. ಯಾಕೆಂದರೆ ಬಜೆಟ್ ವೈಸು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಬಟ್ ಇಂಜಿನ್ ಸ್ವಲ್ಪ ಪವರ್ ಕಮ್ಮಿನೇ. ಆ್ಯಂಡ್ ಸ್ಪೇಸ್ ಕೂಡ ಅಂದರೆ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಬರುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಸ್ಮಾಲ್ ವೆಹಿಕಲ್ಲು ಸಿಟಿಗೆ ಓಡಾಡೋದಕ್ಕೆ ಅಂತ ಹೇಳಿದ್ರೆ ಇದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ತೀರಿ. 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, 48,000 ಅಷ್ಟೇ ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಆರ್ಮಿ ಡ್ರೀವನ್ನು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,30,000 ಹೇಳ್ತಿರೋದು. ಅದರಲ್ಲೂ ಫೈನಲ್ ಮಾಡಿ 2,25,000ಕ್ಕೆಲ್ಲ ಫೈನಲ್ ಮಾಡಿ ಕೊಡ್ತೀವಿ. ಸೊ ಇನ್ನು ಈ ಗಾಡಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು 9 ಮಾಡೆಲ್ ಸಿಂಗಲ್ ಓನರು, ಸೆಕೆಂಡ್ ಓನರು, ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೂಡ 74,000 ಕಿಲೋಮೀಟ್ರ್ ಜೆನ್ಯನ್ ಕಿಲೋಮೀಟ್ರ್ ಓಡಿರುವಂಥದ್ದು. 2,15,000ಕ್ಕೆಲ್ಲ ಫೈನಲ್ ಆಗುತ್ತೆ. ಸೊ ಇನ್ನು ಈ ಗಾಡಿ ನೋಡ್ತಿರ್ಬೋದು, 2009 ಮಾಡೆಲ್. ಇದು ಕೂಡ ಇದು ಸ್ಪೋರ್ಟ್ಸ್ ವೇರಿಯಂಟೇ. ಇದು ಸೆಕೆಂಡ್ ಓನರು, 87,000 ಓಡಿದೆ. 2,75,000 ಹೇಳ್ತಿರೋದು. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನು ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದರೆ, ಒಂದು ಸಿಟಿ ಕಮ್ಯೂಟ್ಗೆ ಒಂದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದರೆ ಇದನ್ನು ನೋಡ್ಬೋದು. 2020 ಮಾಡೆಲ್, 22 ರಿಜಿಸ್ಟ್ರೇಷನ್ನು, ಸಿಂಗಲ್ ಓನರು, ಬರೀ 38,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಬ್ಯಾಟ್ರಿ ಹೆಲ್ತ್ ಅಂತ ಬಂದಾಗ ಒಂದು 75% ಇದೆ. ಅಂದರೆ 110 ಕಿಲೋಮೀಟ್ರ್ ಕ್ಲೈಮ್ ಬರೋದು. ಅದರಲ್ಲಿ ನಿಮಗೆ ಒಂದು 70ರಿಂದ 80 ಕಿಲೋಮೀಟ್ರ್ ಬರ್ತಾ ಇದೆ ಆ್ಯಸ್ ಆಫ್ ನೋ. ಅದನ್ನು ಚೆಕ್ ಮಾಡಿದ್ದೀವಿ. ಬಟ್ ವ್ಯಾರಂಟಿಲಿ ಅಂಡರ್ ವ್ಯಾರಂಟಿ ಇದೆ. ಇದು ಡೈರೆಕ್ಟಾಗಿ ಶೋರೂಮ್ ಹತ್ರ ಮಾತಾಡಿಸ್ಕೊಂಡು ನೀವು ಕ್ಲೈಮ್ ಮಾಡಿಕೊಂಡು ಬ್ಯಾಟ್ರಿ ಸೆಲ್ಸ್ನ ರೀಪ್ಲೇಸ್ ಮಾಡಿಸ್ಕೊಬೋದು. ರೇಂಜ್ ಕೂಡ ಇನ್ಕ್ರೀಸ್ ಆಗೋ ಥರ ಮಾಡ್ಕೋಬೋದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,30,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. 17 ಮಾಡೆಲ್ ಎಲೆಕ್ಟ್ರಿಕ್ ಕಾರ್ಗಳನ್ನೇ ಈ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ 20 ಮಾಡೆಲ್ 22 ರಿಜಿಸ್ಟ್ರೇಷನ್ ಕಾರ್ನ ಬರೀ 3,30,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತಾ ಇದ್ದೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಹೆಂಗಿದೆ ನೋಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಪ್ರೈಸಿಂಗು ಡಿಸ್ಕಸ್ ಮಾಡೋಣ. ಸೊ ಇಷ್ಟೆಲ್ಲ ಗಾಡಿಗಳು ನೋಡಿದ್ದೀರಾ. ಇನ್ನಷ್ಟು ಗಾಡಿಗಳು ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಪೈಪ್ಲೈನಲ್ಲಿ ಅವೈಲಬಲ್ ಇದ್ದಾವೆ. ಅಂದರೆ ಗಾಡಿಗಳು ಆ್ಯಸ್ ಆಫ್ ನೋ ರೀಫಬ್ಬಲ್ಲಿ ಅಲ್ಲಿ ಇಲ್ಲಿ ಅವೈಲಬಲ್ ಇದ್ದಾವೆ. ಸೊ ಇನ್ನೂ ಒಂದು 10 ಗಾಡಿ ಬರೋದಿದೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಹ್ಯಾಚ್ ಪ್ಯಾಕ್ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ. ಅದೇ ಥರ SUVಗಳು ಬೇಕು ಅಂದರೂ ಕೂಡ ಸಿಗುತ್ತೆ. 7 ಸೀಟರ್ಗಳು ಕೂಡ ಬರ್ತಾ ಇದೆ. ಲಾಸ್ಟ್ ವೀಕು ಝೈಲೋ ಮತ್ತು XUV ಎಲ್ಲ ಇಮಿಡಿಯೇಟಾಗಿ ಸೇಲ್ ಆಗಿದೆ. ಸೊ ಹಂಗಾಗಿ ಮತ್ತು ಸಡನ್ಗಳು ನೋಡ್ತೀರಾ ಅಂತ ಹೇಳಿದ್ರು ಕೂಡ ಯಾವಾಗಲೂ ಕೂಡ ಸ್ಟಾಕ್ ಇದ್ದೇ ಇರುತ್ತೆ. ಬಟ್ ಲಿಮಿಟೆಡ್ ಸ್ಟಾಕು ಯಾವಾಗಲೂ ಕೂಡ ಲಿಮಿಟೆಡ್ ಸ್ಟಾಕ್ ಆಗಿದ್ರೂ ಇಮಿಡಿಯೇಟ್ ಸೇಲ್ ಆಗ್ತವೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ, ನಿಮಗೆ ಬೇಕಾದಂತಹ ಕಾರ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.